ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ಶಿವರಾತ್ರಿ ಹಬ್ಬಕ್ಕೆ ಇದೇ ಶ್ರೇಷ್ಠವಾದ್ದು. ನಮಗೆ ಹುರಿದಕ್ಕಿ ತಂಬಿಟ್ಟು, ಕಡಲೆ ತಂಬಿಟ್ಟು, ಹೆಸರುಬೇಳೆ ತಂಬಿಟ್ಟು, ಈ ಥರದವೆಲ್ಲ ತಂಬಿಟ್ಟುಗಳು, ಎಳ್ಳು ತಂಬಿಟ್ಟು, ಹಸಿ ಅಕ್ಕಿ ತಂಬಿಟ್ಟು, ಈ ಥರದವು ನೋಡಿ ಮಾಡಿ ಸರ್ವ್ ಮಾಡಿದ್ದೀನಿ. ನೋಡಿದ್ರಿ ಅಲ್ವಾ? ಬನ್ನಿ ಈಗ ಮಾಡೋ ವಿಧಾನಿಗೆ ಏನೇನು ಸಾಮಾನು ಬೇಕು ಎಲ್ಲ ನೋಡ್ಕೊಂಡು ನೀವು ಮಾಡಿರೋಂತೆ. ಬನ್ನಿದ್ರೆ ತಂಬಿಟ್ಟು ಮಾಡೋ ವಿಧಾನಿಗೆ ಅಂತ ತೋರಿಸ್ಕೊಡ್ತೀನಿ. ಶಿವರಾತ್ರಿ ಹಬ್ಬ ಹತ್ತಿರ ಬಂತಲ್ವಾ, ಬನ್ನಿ ನೋಡೋಣ ಏನೇನು ಸಾಮಾನು ಬೇಕು ಮಾಡೋ ವಿಧಾನಿಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ ಸ್ನೇಹಿತರೆ, ಇದರಲ್ಲಿ 4 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿಯನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಇಲ್ಲಿ ಸ್ಟವ್ ಮೇಲೆ ಬಾಣಲಿ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಬಾಣಲಿ ಕಾದಿದೆ. ಅಕ್ಕಿ ಹಾಕೊಂಡು ಹುರ್ಕೊಳ್ಳೋಣ. ಅದು ಚೆನ್ನಾಗಿ ಹುರಿಬೇಕು. ಅಕ್ಕಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಿದ್ದೀನಿ. ನೋಡಿ, 2 ಕಪ್ ಹಾಕೊಂಡು ಹುರ್ಕೊಳ್ಳೋಣ. ನೋಡಿ, ಹಿಂಗಿರೋ ಅಕ್ಕಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ದಪ್ಪ ಅಕ್ಕಿ ತಗೋಬೇಕು ನಾವು, ಊಟದಕ್ಕಿ ತಗೋಬಾರ್ದು. ಚಕ್ಲಿಗೆ, ತಂಬಿಟ್ಟಿಗೆ, ಕಜ್ಜಾಯಕ್ಕೆ ಎಲ್ಲ ದಪ್ಪಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ದಪ್ಪಕ್ಕಿನೇ ನಾನು ತೊಗೊಂಡಿರೋದು. ಎಷ್ಟು ದಪ್ಪ ಇದೆ ಅಂತ ನೋಡಿ, ದಪ್ಪಕ್ಕಿನೇ ತೊಗೊಂಡಿರೋದು ನಾನು. ನೋಡಿ, ಈ ಥರ ಸೀಸಕ್ಕೆ ಹೋಗ್ಬಾರ್ದು, ಚೆನ್ನಾಗಿ ಹುರ್ಕೋಬೇಕು. ಈ ಹಬ್ಬಗಳು ಅಂದರೆ ಶಿವರಾತ್ರಿ ಹಬ್ಬ, ಯುಗಾದಿ ಹಬ್ಬ, ಗೌರಿ ಗಣೇಶ ಹಬ್ಬ, ದೀಪಾವಳಿ ಹಬ್ಬ, ಈ 4 ಹಬ್ಬನೂ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅಷ್ಟು ಖುಷಿಯಾಗಿ ಹಬ್ಬ ಮಾಡ್ತಾರೆ, ಅಷ್ಟು ಆನಂದವಾಗಿ ಮಾಡ್ತಾರೆ. ಈ ಶಿವರಾತ್ರಿ ಹಬ್ಬಕ್ಕೆಲ್ಲ ಎಷ್ಟು ತಂಬಿಟ್ಟು ಮಾಡಬೇಕು, ಮತ್ತು ಕೋಸಂಬರಿ, ಉಪ್ಪಿಟ್ಟು, ಈ ಥರ ಎಲ್ಲ ಮಾಡ್ತೀವಿ ಫಲಹಾರಕ್ಕೆ. ಅವತ್ತು ಅನ್ನ ತಿನ್ನಲ್ಲ, ಏನು ಮಾಡಲ್ಲ, ಉಪವಾಸ ಇರ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೆ ಉಪವಾಸ ಇದ್ದು ಜಾಗರಣೆ ಮಾಡಿ ಶಿವನ ಅಷ್ಟೋತ್ರ ಓದಿ ಪೂಜೆ ಮಾಡಿದ್ರೆ ಎಷ್ಟು ಖುಷಿ, ಈ ಮನಸ್ಸಿಗೆ ಎಷ್ಟು ಆನಂದವಾಗುತ್ತೆ ಗೊತ್ತಾ. ಯುಗಾದಿ ಹಬ್ಬದಲ್ಲೂ ಅಷ್ಟೇ, ಬೇವು ಬೆಲ್ಲ ತಿಂದು ಹೊಸ ಬಟ್ಟೆ ಹಾಕ್ಕೊಂಡು ಹೋಳಿಗೆ ಮಾಡಿ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಮಾಡಿ ಮನೆಯವರೆಲ್ಲ ಖುಷಿಯಾಗಿ ಅಷ್ಟೊಂದು ಸಡಗರವಾಗಿ ಹೊಸ ವರ್ಷ ಅಂತ ಅಷ್ಟು ಆಚರಿಸ್ತಾರೆ. ತುಂಬ ಖುಷಿಯಾಗುತ್ತೆ ಆವಾಗನು. ಈ ಗೌರಿ ಹಬ್ಬದಲ್ಲೂ ಅಷ್ಟೇ, ಗೌರಿ ಹಬ್ಬ ಬಂದಾಗ ಹೆಣ್ಣು ಮಕ್ಕಳಿಗೆ ಸಂಭ್ರಮವೇ ಸಂಭ್ರಮ, ಅಷ್ಟು ಸಂಭ್ರಮ. ಗೌರಿ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು 3 ದಿನ ಹಬ್ಬ ಮಾಡ್ತಾರೆ. ಬಳೆ ಮಲಾರ, ಗೌರಿ ತರೋದು, ಗೌರಿ ಬಾಗ್ನ ಕಟ್ಟೋದು ಇವೆಲ್ಲ. ಮತ್ತು ಚೌತಿ ದಿವಸ ಗಣೇಶ ಬರ್ತಾನೆ. ತುಂಬ ಖುಷಿ ಆಗುತ್ತವೆ. ಗೌರಿ ಗಣೇಶ ಬಿಡುವಾಗ ಅಷ್ಟೇ ಬೇಜಾರಾಗುತ್ತೆ. 3 ದಿವಸ ಹಬ್ಬ ಮಾಡೋದು ಕಳಿಸ್ಬೇಕಲ್ಲ ಅಂತ ಅಷ್ಟೇ ಬೇಜಾರಾಗುತ್ತೆ. ದೀಪಾವಳಿ ಹಬ್ಬದಲ್ಲೂ ಅಷ್ಟೇ. ದೀಪಾವಳಿ ಹಬ್ಬದಲ್ಲೆಲ್ಲ ಅಮಾವಾಸ್ಯೆ ಪೂಜೆ ಮಾಡಿ, ಧನಲಕ್ಷ್ಮಿ ಪೂಜೆ ಮಾಡಿ, ಆವಾಗನೂ ಎಣ್ಣೆ ನೀರು ಹಾಕ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲ ಸಿಹಿ ಅಡುಗೆ ಮಾಡಿಕೊಂಡು ಪಟಾಕಿ ಹೊಡ್ಕೊಂಡು ತುಂಬ ಆನಂದವಾಗಿ ಖುಷಿ ಪಡ್ತಾರೆ. ಇನ್ನು ಇವು 4 ಹಬ್ಬಕ್ಕೆ ಖುಷಿ ಪಡೋ ಅಷ್ಟು ಯಾವ ಹಬ್ಬಕ್ಕೂ ಅಷ್ಟೊಂದು ಖುಷಿ ಪಡೋಲ್ಲ. ಹಬ್ಬ ಮಾಡ್ತಾರೆ, ಆದರೆ ಇಷ್ಟು ಖುಷಿ ಇರೋಲ್ಲ. ಇವು 4 ಹಬ್ಬ ಮಾತ್ರ ತುಂಬ ಖುಷಿಯಾಗಿ ಆಚರಿಸ್ತಾರೆ ಎಲ್ಲರೂ. ಅದು ನಮ್ಮ ಸಂಪ್ರದಾಯ. ಅದು ಭಾರಿ ಖುಷಿಯಾಗುತ್ತೆ ಎಲ್ಲರಿಗೂ. ಸೀಸಕ್ಕೆ ಹೋಗ್ಬಾರ್ದು, ಕೈ ಬಿಡ್ದಂಗೆ ಹಿಂಗೆ ಮೀಡಿಯಮ್ ಉರಿನೇ ಇಟ್ಕೊಂಡು ಹುರ್ಕೋಬೇಕಿಲ್ಲ. ತುಂಬ ಉರಿ ಲೋ ಮಾಡಿದ್ರೆ ಅದು ಚೆನ್ನಾಗಿ ಅಕ್ಕಿ ಬೇಯಲ್ಲ. ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯ್ತವೆ. ಮೀಡಿಯಮಲ್ಲೇ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇಷ್ಟು ಹುರ್ಕೊಂಡಾದ್ಮೇಲೆ ಉರಿನ ಸ್ಲೋ ಮಾಡ್ಕೋಬೇಕು, ಮೀಡಿಯಮಲ್ಲಿ ಇರಬಾರ್ದು. ಈಗ ಸಣ್ಣ ಉರಿಲಿ ಹುರ್ಕೋಬೇಕು, ಕೈ ಬಿಡ್ದಂಗೆ, ಸಿಗಬಾರ್ದು ನಾವು. ನೋಡಿ ಸ್ನೇಹಿತರೆ, ಘಮ ಅಂತ ಇದ್ದಾವೆ ಅಕ್ಕಿ. ಈಗ ನೋಡಿ, ವೈಟ್ಗಿದ್ದಾವೆ, ಯಾವ ಥರ ಬ್ರೌನ್ ಕಲರ್ ಬಂದವೆ, ಸಂಪಿಗೆ ಹೂವಿನ ಕಲರ್ ಅವೆ. ಈಗ ತೆಗೆದು ಸುರ್ಕೊಳ್ಳೋಣ. ನೋಡಿ, ಒಂದು ದೊಡ್ಡ ಪಾತ್ರೆಗೆ ಸುರಿದಿಟ್ಕೊಳ್ಳೋಣ, ಆರಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ನೋಡಿ, ತುಂಬ ಸುಡ್ತಾವೆ. ಆರಾಕ್ಬಿಟ್ಟು ಆರಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಅಕ್ಕಿ ಎಲ್ಲ ಹುರಿದಾಗಿದೆ. ಈಗ ಇದು ತಣ್ಣಗಾಗಿದೆ. ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಈಗ ನೋಡಿ, ಇದರಲ್ಲಿ 1 ಕಪ್ಪು ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಬಾಣಲಿ ಬಿಸಿಯಾಗಿದೆ. ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಸಣ್ಣ ಉರಿಲೇ ಇಟ್ಕೋಬೇಕೀಗ. ಉರಿ ಜೋರು ಮಾಡಬಾರ್ದು, ಸೀಕೊಳ್ತೆ ಒಳಗೆ ಬೇಯಲ್ಲ. ಸಣ್ಣ ಉರಿ ಮಾಡ್ಕೊಂಡು ಹುರ್ಕೋಬೇಕು. ನೋಡಿ ಸ್ನೇಹಿತರೆ, ಕಲರ್ ಚೇಂಜ್ ಆಗಂಗೆ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಚೆನ್ನಾಗಾಗದೆ ತೆಗೆದಿಟ್ಕೊಳ್ಳೋಣ. ಈಗ ಆರ ತನಕ ಎಳ್ಳು ಹುರ್ಕೊಳ್ಳೋಣ. ಇಲ್ಲಿ ನೋಡಿ,
ಇಷ್ಟು ಒಂದು ಬಟ್ಲೆ ಎಳ್ಳು ತೊಗೊಂಡಿದ್ದೀನಿ. ಅದು ಸಿಮ್ಮಲ್ಲೇ ಚಟಪಟ ಅನ್ನಂಗೆ ಹುರ್ಕೋಬೇಕು. ಬಿಳಿ ಎಳ್ಳು ಇದು, ಲೈಲನ್ ಎಳ್ಳಲ್ಲ, ಬಿಳಿ ಎಳ್ಳು. ನೋಡಿ ಎಳ್ಳು ಹುರಿದು ರೆಡಿಯಾಗವೆ, ತೆಗೆದು ಎತ್ತಿಟ್ಕೊಳ್ಳೋಣ. ನೋಡಿ ತೆಗೆದು ಆರಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಇಷ್ಟು ಕರಿ ಎಳ್ಳು ಹಾಕ್ಕೊಂಡು ಹುರ್ಕೊತೀನಿ. ಅದು ಸಿಮ್ಮಲ್ಲಿ ಚಟಪಟ ಅನ್ನಂಗೆ ಹುರ್ಕೋಬೇಕು. ನೋಡಿ ಇದು ಆಯಿತು, ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ತಂಬಿಟ್ಟು ಅಕ್ಕಿ ಹುರಿದಿದ್ನಲ್ಲ ಬೀಸ್ಕೊಂಬಂದಿದ್ದೀನಿ. ಈಗ ಬೀಸ್ ರೆಡಿಯಾಗಿದೆ. ಇರ್ತವೆ ನೋಡಿ, ಕೊಬ್ಬರಿ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಎಳ್ಳು, ಬಿಳಿ ಎಳ್ಳು ರೆಡಿಯಾಗಿದೆ. ಹಾಕೋಣ ಇದಕ್ಕೆ. ನೋಡಿ ಸ್ವಲ್ಪ ಕರಿ ಎಳ್ಳು ಹುರ್ಕೊಂಡಿದ್ನಲ್ಲ, ಇದು ರೆಡಿಯಾಗಿದೆ, ಹಾಕೋಣ. ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ, ಕಡಲೆಕಾಯಿ ಬೀಜನ ಸ್ವಲ್ಪ ದದ್ದ ಬದ್ರ ಹುರ್ಗಡ್ಲೆನೋ ಅದನ್ನೇ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬತ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ದಾದ್ರಾ ಬದ್ರ ನಂಗೆ ಹಿಂಗೆ ಪೌಡ್ರ್ ಮಾಡ್ಕೋಬೇಕು. ಹಿಂಗೆ ನೈಸಿಗೆ ಮಾಡಿಲ್ಲ ನೋಡಿ, ಬೇಳೆ ಎಲ್ಲ ಕಾಣಿಸ್ತೇವೆ, ಹಿಂಗೆ ಮಾಡ್ಕೋಬೇಕು. ಇನ್ನೊಂದು ಸಲ ಮಾಡ್ಕೊಂಡ್ಬಿಡ್ತೀನಿ, ಇನ್ನೊಂದು ಸ್ವಲ್ಪ ಇದೆ. ನೋಡಿ ಸ್ನೇಹಿತರೆ, ಈಗೆಲ್ಲ ಸ್ವಲ್ಪ ದಾದ್ರಾ ಬದ್ರ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಏಲಕ್ಕಿ ಪುಡಿ ಹಾಕ್ತೀನಿ. ಈಗ ಸಣ್ಣ ಸ್ಪೂನ್ ಇದು, ಹಂಗಾಗಿದ್ರಲ್ಲಿ 1.5 ಸ್ಪೂನ್ ಹಾಕ್ತೀನಿ. ಸ್ಮೆಲ್ ಚೆನ್ನಾಗಿರ್ಬೇಕಲ್ವ, ಹಾಗಾಗಿ ನೋಡಿ. ಈಗ ಹಸಿಟ್ಟು ಹಾಕ್ಕೊಂಡಿದ್ದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಇದರೊಳಗೆ ಹಸಿಟ್ಟು ಹಾಕ್ಕೊಳ್ಳೋಣ. ನೋಡಿ ಇಷ್ಟ ಆಗಿದೆ. ಇದು ಹಸಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ. ಎಲ್ಲ ಸುರಿತಾ ಇದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಬೋದು. ನಮಗೆ ಎಷ್ಟು ಪಾಕ ಬೇಕೋ ಅಷ್ಟು ಪಾಕ ತೊಗೊಂಡು. ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ, ಈ ಬಟ್ಲಲ್ಲಿ ಸ್ವಲ್ಪ ಎಷ್ಟು ಬಟ್ಲು ಇಟ್ಕೊತೀನಿ ಅಂತ ಎತ್ತಿಟ್ಬಿಡ್ತೀನಿ. ನೋಡಿ ಒಂದು ಬಟ್ಲು, ಈ ಥರ 2 ಬಟ್ಲು, 3 ಬಟ್ಲು. ಇದೆಷ್ಟು ಆಯ್ತದೆ ನೋಡ್ಕೊತೀನಿ. ನೋಡ್ಕೊಂಡು ಅರ್ಧ ಕಟ್ಟಿಬಿಟ್ಟು ಅರ್ಧ ಇಡ್ತೀನಿ, ಅರ್ಧ ತುಂಬಿಟ್ಬಿಟ್ಟು. ನೋಡಿ ಇಲ್ಲೇ ಅಳತೆ ಮಾಡ್ಕೊಂಡು ಇಲ್ಲೇ ಸುರಿತೀನಿ. ಕಲಿಸ್ಕೋಬೇಕಲ್ಲ. ಈಗ ನೋಡಿ 2 ಬಟ್ಲು, ನೋಡಿ 3 ಬಟ್ಲು. ಇಲ್ಲ ಇಲ್ಲಿ ಅರ್ಧ ಬಟ್ಲಿದೆ, ಎಲ್ಲ ಅರ್ಧ ಹಾಕ್ಬಿಟ್ಟು ಅರ್ಧ ಇಟ್ಕೊತೀನಿ. ನೋಡಿ ಸ್ನೇಹಿತರೆ, ಅರ್ಧ ಬಟ್ಲಿದೆ. ಇನ್ನು ಇದು ಅರ್ಧ ಹಾಕ್ಬಿಟ್ಟು ಇನ್ನು ಅರ್ಧ ಎತ್ತಿಡ್ತೀನಿ. ಅರ್ಧ ಕಲಿಸ್ತೀನಿ, ಅರ್ಧ ಮಡಗ್ತೀನಿ. ನೋಡಿ ಸ್ನೇಹಿತರೆ, ಇದರಲ್ಲೇ ಅಕ್ಕಿ ತೊಗೊಂಡಿದ್ನಲ್ವ 4 ಲೋಟ, ಹಾಗಾಗಿ ಇದರಲ್ಲೇ 2 ಲೋಟ ಬೆಲ್ಲ ಹಾಕೋತೀನಿ ನಾನೀಗ. ಯಾಕೆ ಅಂದರೆ ಅರ್ಧ ಹಿಟ್ಟು ಇಟ್ಟಿದ್ದೀನಿ, ಅರ್ಧ ಹಿಟ್ಟು ಕಲಿಸ್ತಾ ಇದ್ದೀನಿ. ಈಗ 1 ಲೋಟ ಹಾಕಿದ್ದೀನಲ್ವ, ಇದು 2ನೇ ಲೋಟ. ನೋಡಿ ಇದರಲ್ಲಿ 1/4 ಲೋಟ ನೀರು ಹಾಕ್ತೀನಿ. ಕರಗಿಸ್ಕೋಬೇಕು ಬೆಲ್ಲನ ಅಷ್ಟೇ, ಪಾಕ ಗೀಕ ಏನು ತೆಗಿಯಂಗಿಲ್ಲ. ನೋಡಿ ಸ್ನೇಹಿತರೆ, ಜಸ್ಟ್ ಇದು ಬೆಲ್ಲ ಕರಗಿ ಕುದಿ ಬಂದಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಸೋದಿಸ್ಕೊಳ್ಳೋಣ. ನೋಡಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಕಡ್ಡಿ ಕಸ ಇರುತ್ತೆ, ಸೋದಿಸ್ಕೊಳ್ಳೋಣ. ನೋಡಿ ಹೀಗೆ ಒಂದು ಜಾಲರಿ ಇಟ್ಕೊಂಡು ಈ ಥರ ಸೋದಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸೋದಿಸ್ಕೊಂಡು ಮಿಕ್ಸ್ ಮಾಡೋಣ. ಈಗ ನೋಡಿ ಹಸಿಟ್ಟು ಮಿಕ್ಸ್ ಮಾಡೋದಿದೆಯಲ್ಲ, ಇದಕ್ಕೆ ನೋಡಿ ಈ ಥರ ಹಿಂಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಹಿಂಗೆ ಈ ಥರ ನೋಡಿ, ಇನ್ನೂ ಸ್ವಲ್ಪ ಹಾಕ್ಕೋಬೇಕು. ಹಾಕೋಣ. ಇದು ಹಾಕಾದ್ಮೇಲೆ ನೋಡ್ತೀನಿ, ಸರಿಯಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸೋದಿಸ್ಕೊಂಡು ಹಾಕೊಳ್ಳೋಣ. ನೋಡಿ ಇನ್ನೂ ಸ್ವಲ್ಪ ಬೇಕು, ಸೋದಿಸ್ಕೊಂಡು ಹಾಕೋತಾ ಇದ್ದೀನಿ. 2 ಕಪ್ ಬೆಲ್ಲ ಹಾಕ್ಕೊಂಡು 3/4 ಕಪ್ ನೀರು ಹಾಕಿದ್ದೆ ಅಲ್ವಾ, ಸರಿ ಹೋಗುತ್ತೆ. ನೋಡಿ ಸ್ನೇಹಿತರೆ, ಸರಿ ಆಗ್ತಾಯಿದೆ. ಈಗ ಇದೆಲ್ಲ ಕೈಲೇ ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಒಂದು ಸಮ ಕಲಿಸ್ಕೊಂಡ್ರೆ ಉಂಡೆ ಕಟ್ಟಕ್ಕೆ ಸರಿ ಹೋಗುತ್ತೆ. ಈ ಥರ ಕಲಿಸ್ಕೊಂಡು ಕಟ್ಕೋಬೇಕೀಗ. ನೋಡಿ ಸ್ನೇಹಿತರೆ, ಹೀಗೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ಕೊಂಡ್ರೆ
ಬಿಸಿ ಇರ್ತದೆ, ಕಟ್ಟಕ್ಕೆ ಚೆನ್ನಾಗಿರ್ತದೆ. ಮುದ್ದೆ ಹಾಕ್ಕೊಂಡಿದ್ದೀನಿ. ಈಗ ತುಪ್ಪ ಹಚ್ಕೊಂಡು ಕಟ್ಟೋಣ. ನೋಡಿ ತುಪ್ಪ ಇಟ್ಕೊಂಡಿದ್ದೀನಿ ಇಲ್ಲೇ. ಈಗ ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಈಗ ನೋಡಿ ಈ ಥರ ಕೈಗೆ ತುಪ್ಪ ಮಾಡಿಕೊಂಡು ಸೈಡಿಂದ ನಮಗೆ ಎಷ್ಟೆಷ್ಟು ದಪ್ಪ ಬೇಕು ಉಂಡೆ ತೊಗೊಂಡು ನೋಡಿ ಈ ಥರ ಹಿಂಗೆ ಉಂಡೆ ಮಾಡಿಕೊಂಡು, ಸಾಫ್ಟಾಗಿದೆ. ತುಂಬ ಗಟ್ಟಿಯಾದರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಈ ಥರ ಸಾಫ್ಟಾಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಉಂಡೆ. ಮತ್ತು ಇನ್ನೊಂದು ಉಂಡೆ ತಗೋತೀನಿ. ನೋಡಿ ಕೈಲಿ ಈ ಥರ ಹಿಂಗೆ ರೌಂಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಪಳ ಅಂತ ಮಿಂಚುತ್ತಾ ಇದೆ ನೋಡಿ. ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಕಟ್ಟಿಟ್ಟಿದ್ದೀನಿ. ಇನ್ನು ಮಿಕ್ಕಿರೋದನ್ನು ಎಲ್ಲ ಕಟ್ಕೊಳ್ಳೋಣ ಈಗ. ಸ್ನೇಹಿತರೆ ನೋಡಿ, ತಂಬಿಟ್ಟು ನೋಡ್ತಾ ಇದ್ರಲ್ವ ಮಾಡೋದು, ಮಾಡಾಯ್ತು. ಈಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಉಂಡೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿವೆ ಉಂಡೆ. ತುಂಬ ಚೆನ್ನಾಗವೆ, ನೋಡಿದ್ರಿ ಅಲ್ವಾ. ಮಾಡಿ ನಿಮ್ಮ ಮನೆಗಳಲ್ಲೇ ಮಾಡಿಬಿಟ್ಟು ನನಗೆ ವಿಡಿಯೋ ಹಾಕಿ. ನನಗೂ ಖುಷಿ ಆಗುತ್ತೆ ನೋಡಿ, ನೋಡಿಕೊಂಡು ಮಾಡಿದ್ರು ಅಂತ ನನಗೂ ಖುಷಿ ಆಗುತ್ತೆ. ವಿಡಿಯೋ ಹಾಕಿ ಮಾಡಿಬಿಟ್ಟು ನೋಡಿ ಸರ್ವ್ ಮಾಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಉಂಡೆ ಅಂದರೆ. ನೋಡಿ ಒಂದು ಉಂಡೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಎಷ್ಟು ಕ್ಯೂಟಾಗಿವೆ ನೋಡಿ ಉಂಡೆಗಳು. ತಿನ್ನೋಕ್ಕೆ ಯಪ್ಪ ಎಷ್ಟು ಅದ್ಭುತವಾಗಿವೆ ಗೊತ್ತಾ. ಮೆತ್ತಗಿವೆ, ಗಟ್ಟಿಯಾಗಿಲ್ಲ. ಸ್ವಲ್ಪ ಕಡ್ಪಕ ಮಾಡ್ಕೊಂಬಿಟ್ರೆ ಗಟ್ಟಿಯಾಗುತ್ತೆ. ಕಡ್ಪಕ ಮಾಡಬಾರ್ದು. ಅದೇ ನಾನು ಈಗ 2 ಲೋಟ ಬೆಲ್ಲ ಹಾಕ್ಕೊಂಡೆ ಅಲ್ವಾ, 3/4 ಲೋಟ ನೀರು ಹಾಕ್ಕೊಂಡೆ. ಆ ಥರ ಹಾಕ್ಕೊಳ್ಳಿ, ಅದು ಕರೆಕ್ಟಾಗಿ ಬರುತ್ತೆ. ಥ್ಯಾಂಕ್ ಯು. ನೆಕ್ಸ್ಟು ವಿಡಿಯೋ ನೋಡಿದ್ರಿ ಅಲ್ವಾ, ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತು ಕಮೆಂಟ್ ಹಾಕ್ತಾಯಿರಿ ನನಗೆ, ನೀವು ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ, ನಾನು ನೋಡಿ ಖುಷಿ ಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು.